You think they are attached to you? What if I tell you it's just a habit? ನೀ ಅಬ್ಸರ್ವ್ ಮಾಡ್ತಿ, ನೀನ್ ಅಬ್ಸರ್ವೇಷನ್ ಸ್ಕಿಲ್ಸ್ ಹೆವಿ ಅದ್ ಏನ್ ಮಾಡಕ್ಕಾಗಂಗಿಲ್ಲ. ಯಾಕೆ ಬೇಕು ಕಾಂಟ್ಯಾಕ್ಟ್ ದಾಗ ಅಷ್ಟೆಲ್ಲ ಯಾಕೆ ಬೇಕು ದೋಸ್ತ? ನಾನು ಎಲ್ಲರೂ ಕೆಟ್ಟ ಅಂತ ಹೇಳತ್ತಿಲ್ಲ, ಬಟ್ ಆಲ್ಮೋಸ್ಟ್ ಅಲ್ಲಿ ಕೆಟ್ಟಿರ್ತಾರ ಅಂತ ಹೇಳಿ. ಅಡಿಕ್ಷನ್ ಬಂದ್ಬಿಟ್ಟು ಹೊರಗೆ ಜಾತಿಗಳ ನಿನ್ ಕಾಂಟ್ಯಾಕ್ಟ್ ನಿಂದ ಇಟ್ಕೊಂಡ್ರೆ ಹೆಂಗ್ ಇರ್ಬೋದು? ಆಸ್ ಜನರೇಷನ್ ವೈಸ್ ಇನ್ ಪರ್ಸನ್ ಸ್ಪೆಷಲ್ ಇಂಪಾರ್ಟೆಂಟ್. ನಿಮ್ಮ ಅಪ್ಪಾರ್ದು ನಿಮ್ಮ ಅಮ್ಮರ್ದು ನಿನ್ ಮನಿ ಹೆಸರು, ಆಮೇಲೆ ನಿನ್ನ ಹೆಸರು, ಆಮೇಲೆ ಊರಿಗೆ ಹೋದ ನೀವು ಕಾಲೇಜ್ ಯಾವ್ದೊಂದು ಕ್ಯೂಟ್ ಅದ ಅದಕ್ಕೆ ನಿಂದು ಕ್ಯೂಟ್ ಇಟ್ಕೊಂಡಾರ, ಮತ್ತೆ ಅದನ್ನು ಅಲ್ಲ. ಹಲೋ ದೋಸ್ತ್ರ, ಹೆಂಗದ್ರಿ ಎಲ್ರು? ನಾನು ಚಲೋ ಅದೇನಿ. ಹ್ಯೂಮನ್ ಸೈಕಾಲಜಿ ಬಗ್ಗೆ ಮಾತಾಡಿ ಭಾಳ ದಿನ ಆಯ್ತು, ಹೌದಿಲ್ಲ? ಅದಕ್ಕ ನನ್ಗೆ ಇವತ್ತು ಒಂದ್ ತಲಾಕ್ ಬಾಳ್ ಕೆಟ್ಟ ಹೊಡಾತೈತಿ. ಅಂದ್ರೆ ಲೈಕ್ ಏನ್ ಹೇಳ್ಕೊಬೇಕಂತ ಕೆಟ್ಟ ಅಂದ್ರೆ ಬಾಳ್ ಚಲೋ ಒಂದ್ ವಿಷಯ ನಿಮ್ ಹತ್ರ ಹೇಳ್ಕೊಬೇಕಂತ ಬಂದ. ಏನಪ್ಪಾ ಅಂದ್ರ ಇನ್ನಂತ ಇದ್ದಿ ನೋಡ್ರಿ, ಎಲ್ಲಾ ನೋಡಿರ್ತೀರಿ, ಇದ್ರ ಜೊತೆ ಮಾತಾಡ್ತೀನಿ, ಏನ್ ಮಾಡಕ್ ಆಗಂಗಿಲ್ಲ. ಸರಿ, ಕರೆಂಟ್ ಪಾಯಿಂಟ್. ಈಗ ಒಂದ್ ಮನುಷ್ಯ ನಿಮ್ಗೆ ಅಡಿಕ್ಟ್ ಆಗತ್ತಾನು ಅಂದಾಗ ಅಥವಾ ಅಡಿಕ್ಟ್ ಆಗ್ಯಾನು ಅಂದಾಗ ಅಲ್ಲಿ ಇನ್ನೊಂದ್ ಪರ್ಸ್ಪೆಕ್ಟಿವ್ ಇರುತ್ತೆ ದೋಸ್ತ. ನಾನು ಎಲ್ಲರೂ ಕೆಟ್ಟ ಅಂತ ಹೇಳತ್ತಿಲ್ಲ, ಬಟ್ ಆಲ್ಮೋಸ್ಟ್ ಅಲ್ಲಿ ಕೆಟ್ಟಿರ್ತಾರ ಅಂತ ಹೇಳ್ತೀನಿ. ಅಡಿಕ್ಷನ್ ಬಂದ್ಬಿಟ್ಟು ಹೆಂಗಿರುತ್ತಂದ್ರ ಅದ್ರ ಪರ್ಸ್ಪೆಕ್ಟಿವ್ ಫೇಸಸ್ ಹೆಂಗ ಅಂದ್ರ ಆ ಅಡಿಕ್ಷನ್ ಮೋಸ್ಟ್ಲಿ ಅವ್ನ್ ಬೋರ್ ಟೈಮ್ ನ ಇದ್ ಮಾಡ್ಲಿಕ್ಕೆ ಇರ್ಬೋದು, ಟೈಮ್ ಪಾಸ್ ತರ, ಅಥವಾ ಅವ್ರಿಗೆ ಏನೋ ಬೇಕಾದಾಗ ನೀವು ಸಿಗೋ ಪರ್ಸನ್ ಆಗಿರ್ತಿ. ಸೊ ಒಂಥರ ಯೂಸ್ ಮಾಡ್ಕೊತಾರ. ಇನ್ನೊಂದ್ ಬಂದ್ಬಿಟ್ಟು ಅವ್ರಿಗೆ ಮೋಸ್ಟ್ಲಿ ಭಯ ಇರುತ್ತೆ, ಒಬ್ಬರೇ ಇದ್ರೆ ಹೆಂಗಪ್ಪ ಅನ್ನೋದೊಂದು ಭಯ ಇರುತ್ತೆ. ಈ ತರ ತುಂಬಾ ಇರ್ತಾವ. ಎಕ್ಸಾಂಪಲ್ ಹೆಂಗ್ ಹೇಳಿ, ನಾನ್ ನೋಡಿರೋ ಮೋಸ್ಟ್ ಪಾಸಿಬಿಲಿಟಿ ಎಕ್ಸಾಂಪಲ್ ಅಂತ ಹೇಳ್ಬಿಡ್ತೀನಿ, ಲೈಕ್ ರಿಯಲಿಸ್ಟಿಕ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಆ ಪರ್ಸನ್ ನಿಂದ ಕಾಂಟ್ಯಾಕ್ಟ್ ನೇಮ್ ಸೇವ್ ಮಾಡ್ಕೊಳ್ಳೋ ರೀತಿ ಆಯ್ತಾ. ಅಂಡ್ ಒಬ್ಬೊಬ್ರಿಗೆ ಇರುತ್ತೆ ಅದು ಕಾಂಟ್ಯಾಕ್ಟ್ ಸೇವಿಂಗ್ ನಾರ್ಮಲ್ ಆಗಿರೋದು ಹಂಗೆಲ್ಲ ಇರುತ್ತೆ. ಬಟ್ ಪರ್ಸನಲಿ ಆಸ್ ದಿಸ್ ಜನರೇಷನ್, ಅದು ಜೆನ್ಸಿ ಅಂತ ಹೇಳ್ಬೋದು ಅಥವಾ ಏನಾದ್ರು ಹೇಳ್ಬೋದು, ಆಸ್ ಜನರೇಷನ್ ವೈಸ್ ಇನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಫ್ ಯು ಆರ್ ಗಿವಿಂಗ್ ಸಮಥಿಂಗ್ ಟು ದೆಮ್ ಅಂದಾಗ, ಲೈಕ್ ಮೋರ್ ದನ್ ದೇ ಡೀಸರ್ವ್ ಆಯ್ತಾ, ಅವ್ರು ಏನ್ ತಗೊಳಕ್ಕಿನ ನೀರ್ ಜಾಸ್ತಿ ಕೂಡ ಆಗ್ತಿದೆ ಅಂದಾಗ, ಅಥವಾ ಅವ್ರು ನಿಮ್ಗೆ ಇದ್ ಮಾಡತಾರ ಅಂದಾಗ, ಕಾಂಟ್ಯಾಕ್ಟ್ ನೇಮ್ ಸೇವ್ ಹೆಂಗ್ ಮಾಡ್ಕೊಂಡ್ರೆ ನೋಡ್ಬಿಡ್ರಿ. ಅಟ್ ಲೀಸ್ಟ್ ನಿಮ್ ಹೆಸರೇನು ಆಫ್ ನೇಮ್ ಇತ್ತು, ವಿತೌಟ್ ಎನಿ ಎಮೋಜಿಸ್, ಓಕೆ ಫೈನ್. ಒಂಥರ ಎಲ್ಲಾರ್ದು ಕ್ಯೂಟ್ ಅದ ಅದಕ್ಕೆ ನಿಮ್ದು ಕ್ಯೂಟ್ ಇಟ್ಕೊಂಡಾರ, ಮತ್ ಅದನ್ನು ಅಲ್ಲ, ಅದೇ ಹೇಳ್ತೀನಿ. ಹಂಗೂ ಇರ್ಬಾರ್ದು. ಎಲ್ಲಾರ್ದು ನಾರ್ಮಲ್ ತರ ಇಟ್ಕೊಂಡಾರ, ನೀನ್ ಸ್ವಲ್ಪ ಸ್ಪೆಷಲ್ ತರ ಇಟ್ಕೊಂಡಾರ, ಅವಾಗ ಓಕೆ ಅಂತ. ಅಂಡ್ ಇನ್ನೊಂದು ಡೌಟ್ ಬರುತ್ತೆ ಹಿಂಗ, ಏನ್ ಎಲ್ಲಾರು ಕಾಂಟ್ಯಾಕ್ಟ್ ನೇಮ್ ಹಂಗೆ ಇಟ್ಕೊಂತಾರ ಏನೋ ಅಂತ ಹೇಳಿ. ಎಲ್ಲಾರ್ದು ಹೇಳೋದಿಲ್ಲ ನಾನು, ಸ್ಪೆಷಲ್ ಇಂಪಾರ್ಟೆಂಟ್ ಅಂತ ಇದ್ದವ್ರದ್ದು ಆ ಅಡಿಕ್ಷನ್ ಅಂತ ಇರ್ತೀವಲ್ಲ ಆ ಪರ್ಸನ್ಸ್ಗೆ ಕಾಂಟ್ಯಾಕ್ಟ್ ನೇಮ್ ಅಟ್ಲೀಸ್ಟ್ ಏನೋ ಒಂದು ಯೂನಿಕ್ ನೇಮ್, ಅಲ್ಲಿ ಇದ್ದಿದ್ದ ಜಾತಕ ಇರೋಬರ ಜಾತಕ ಇಲ್ಲಂಗ ಯೂನಿಕ್ ನೇಮ್ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ನಿಮ್ಮ ಅಪ್ಪಾರ್ದು ನಿಮ್ಮ ಅಮ್ಮಾರ್ದು ನಿನ್ ಮನಿ ಹೆಸ್ರು, ಆಮೇಲೆ ನಿನ್ನ ಹೆಸ್ರು, ಆಮೇಲೆ ಊರಿಗೆ ಹೋದ್ ನೀವ್ ಊರಿಗೆ ಕಾಲೇಜ್, ಯಾಕೆ ಬೇಕು ಕಾಂಟ್ಯಾಕ್ಟ್ ದಾಗ ಅಷ್ಟೆಲ್ಲ ಯಾಕೆ ಬೇಕು? ಶಾರ್ಟ್ ಆಗಿ ಕ್ಯೂಟ್ ಆಗಿ ನಿಂಗೆ ಇಟ್ಟಿದ್ದೆ ನೇಮ್ದಾಗ ಇನ್ನೊಂದ್ ಅರ್ಧ ಮಾಡ್ಕೊಂಡ್ಬಿಟ್ಟು ಅದನ್ನ ಇಟ್ರ ಒಂದ್ ಎಮೋಜಿ ಇಟ್ಕೊಂತ ನಿಂಬಿಟ್ಟಿದೆ. ಅಟ್ಲೀಸ್ಟ್ ಒಂದ್ ಕ್ಯೂಟ್ನೆಸ್. ಸರಿ ಬಿಡಪ್ಪ ಹಾಕು ಅವ್ರನ್ನ ಮಾಡ್ಕೊಂಡು ಹಾಳಾಗೋಕಾರ ಅಂದಾಗ ಅದ್ ನಿಂಗ ಹೆಂಗ್ ಅನ್ಸ್ಬಿಡುತ್ತೆ? ಒಂದ್ಸತಿ ಹೇಳ್ಕೊಂತಿ, ಎರಡ್ ಸತಿ ಹೇಳ್ಕೊಂತಿ, ನೀ ಅಬ್ಸರ್ವ್ ಮಾಡ್ತಿ, ನೀನ್ ಅಬ್ಸರ್ವೇಷನ್ ಸ್ಕಿಲ್ಸ್ ಹೆವಿ ಅದು ಏನ್ ಮಾಡಕ್ ಆಗಂಗಿಲ್ಲ. ಸೊ ಅಬ್ಸರ್ವ್ ಮಾಡಿದಾಗ ಆ ಪರ್ಸನ್ ಹೇಳ್ಕೊಂಡಾದ್ರು ಮತ್ತೆ ತಿರ್ಗಾ ಒಂದು ನಾಟಕ ಮಾಡೋದ್ ಮಾಡಿ, ಮತ್ತೆ ತಿರ್ಗಾ ಏನೋ ಸಿಟ್ ಬಂತಂತ ಏನೋ ಆತಂತ ಫುಲ್ ನೇಮ್ ಇಟ್ಕೊಂಡು, ಬಟ್ ಡೈಲಿ ಕಾಲೇಜ್ ಇರ್ತಾರ, ಡೈಲಿ ಇದು ಮಾಡ್ತಾರ, ಡೈಲಿ ಟೆಕ್ಸ್ಟ್ ಮಾಡ್ತಾರೆ, ಅಟ್ಲೀಸ್ಟ್ ರ್ಯಾಂಡಮ್ ಡೇಸ್ ಅಥವಾ ಆಲ್ಟರ್ನೇಟಿವ್ ಡೇಸ್ ಈ ತರ ಕ್ಯಾಶುವಲ್ ಆಗಿ 1 week ದಾಗ 1 to 3 times ಆದ್ರು ಏನ್ ಬರ್ದಾರ ಅಂದಾಗ ನೀನ್ ಬಂದ್ಬಿಟ್ಟು ನೀನ್ ಇರೋಬರ್ಗ ಜಾತಿಗೆಲ್ಲ ನಿನ್ ಕಾಂಟ್ಯಾಕ್ಟ್ ನಿಂಗ ಇಟ್ಕೊಂಡ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಹೇಳಿ ಹೆಂಗ್ ಅನ್ಸುತ್ತಾ? ಅದ ನನ್ ಪಾಯಿಂಟ್ ಬೇಗಿ ಅಲ್ಲಿ ಹಿಡ್ಕೋಬೇಕಂದ್ರೆ ಬಂದು